ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಕಾಯಕಿಂಗ್. ನಂಗೆ ತುಂಬ ಖುಷಿ ಆಗ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನಿವತ್ತು ಏರಿಯಾ 83ಗೆ ಬಂದಿದ್ದೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಮಸ್ತ್ ಫೀಲ್. ಫಸ್ಟ್ ಇಂಪ್ರೆಷನ್ ಸೂಪರ್ ಆಗಿದೆ. ಇಲ್ಲಿ ಫುಲ್ ನೇಚರ್ ವೈಬ್ಸ್, ಲೇಕ್ ವ್ಯೂ, ಪೀಸ್ಫುಲ್ ಅಟ್ಮಾಸ್ಫಿಯರ್, ತುಂಬ ಗೇಮ್ಸ್ ಇದೆ. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ನೀವು ಇದನ್ನ ಚೂಸ್ ಮಾಡ್ಕೋಬೋದು. ಯಾವಾಗಾದ್ರೂ ವೀಕೆಂಡ್ ಹೋಗ್ಬೇಕಂದ್ರೆ ಒಳ್ಳೆ ರೆಸಾರ್ಟ್ ಅಂತ ಹೇಳ್ತೀನಿ. ನೋಡಿ, ಒಳಗಡೆ ಎಂಟ್ರ್ ಆಗ್ತಿದ್ದಾಗೆ ನೇಚರ್ ಒಳಗಡೆ ಹೋಗ್ತಿರೋ ಫೀಲ್ ಒಂಥರ ಖುಷಿ ಕೊಡುತ್ತೆ. ಇನ್ಸೈಡ್ ಬಂದಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ ರಿಸೆಪ್ಷನ್. ಫಸ್ಟು ಹೋಗ್ಬಿಟ್ಟು ನಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕು. ಫಿಲ್ ಮಾಡಾದ್ಮೇಲೆ ಅವ್ರು ನಮಗೆ ಒಂದು ಬ್ಯಾಂಡ್ ಕೊಡ್ತಾರೆ. ಈ ಪ್ರೋಸೆಸ್ ಮುಗಿಸ್ಕೊಂಡು ನಾನು ಕೆಳಗಡೆ ಹೋದೆ. ಇದಾದ್ಮೇಲೆ ನಾವೇನು ಮಾಡಬೇಕು ಅಂತ ಅಲ್ಲಿ 5 to 10 ಮಿನಿಟ್ಸ್ ಅವರು ನಮಗೆ ಗೈಡ್ ಮಾಡ್ತಾರೆ. ಸೊ ನೀವು ನೋಡ್ಬೋದು. 5:30 is the closing time for all adventure activities. ನೋಡಿ, ಈಗ ಬ್ರೀಫಿಂಗ್ ಆಯಿತು. ನೆಕ್ಸ್ಟ್ ವೆಲ್ಕಮ್ ಡ್ರಿಂಕ್ ಏರಿಯಾ ಹತ್ರ ಹೋಗಬೇಕು. ಸರಿ, ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿರಲಿಲ್ಲ, ಆರಾಮ್ಸೆ ಜ್ಯೂಸ್ ಕುಡ್ದೆ. ಥ್ಯಾಂಕ್ ಯು. ನೋಡಿ, ಇಲ್ಲಿ 2 ಆಪ್ಷನ್ಸ್ ಇದೆ, ಸ್ಟ್ರಾಬೆರಿ ಮತ್ತು ಮಿಕ್ಸ್ಡ್ ಫ್ರೂಟ್. ನಾನು ಮಿಕ್ಸ್ಡ್ ಫ್ರೂಟ್ ತಗೋತಿದ್ದೀನಿ. ಮ್ಯಾಮ್, ಯು ಕ್ಯಾನ್ ಗಿವ್ ದಿಸ್. ವೆಲ್ಕಮ್ ಡ್ರಿಂಕ್ಸ್ ತೊಗೊಂಡಾಯ್ತು. ತೊಗೊಂಡಾದ್ಮೇಲೆ ಇಲ್ಲಿ ಸೀಟಿಂಗ್ ಏರಿಯಾಸ್ ಇದೆ. ಆರಾಮ್ಸೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕುಡಿಬೋದು. ತೋರಿಸ್ತೀನಿ ನೋಡಿ ಈ ಏರಿಯಾ. ಇಲ್ಲಿ ಮೇಲೆ ವ್ಯೂ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು. ಸೊ ಅದರಿಂದ ನಾನು ವಿಡಿಯೋ ತೆಗೋತಾ ಇದ್ದೀನಿ. ವೆಲ್ಕಮ್ ಡ್ರಿಂಕ್ ಮುಗೀತು. ಈಗ ಅಡ್ವೆಂಚರಸ್ ಝೋನ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲಿ ನೀವು ನೋಡ್ಬೋದು ಪೈಂಟ್ ಬಾಲ್ ಗೇಮ್ ಇದೆ. ಇದು ಒಂದು ಟೀಮ್ ಆಕ್ಟಿವಿಟಿ. ತುಂಬ ಸಖತ್ತು ಮಜಾ ಇರುತ್ತೆ. ಒಂದು ಎಂಡಲ್ಲಿ ಒಂದು ಟೀಮ್, ಇನ್ನೊಂದು ಎಂಡಲ್ಲಿ ಇನ್ನೊಂದು ಟೀಮ್ ಇರುತ್ತೆ. ಈ ಗೇಮ್ ಆಡೋದಕ್ಕೆ ಡ್ರೆಸ್ ಕೋಡ್ ಇದೆ. ಇದನ್ನು ಇವರೇ ಪ್ರೊವೈಡ್ ಮಾಡ್ತಾರೆ. ಆಲ್ಸೋ ದೇ ವಿಲ್ ಗಿವ್ ಪ್ರೊಟೆಕ್ಟಿವ್ ಹೆಲ್ಮೆಟ್ ಕೂಡ ಕಂಪಲ್ಸರಿ, ಅದನ್ನು ಹಾಕ್ಕೊಳ್ಳೇಬೇಕು ನಾವು. ಚಿಕ್ಕ ಪೈಂಟ್ ಬಾಲ್ಸ್ ಪ್ರೀಲೋಡ್ ಮಾಡಿ ಗನ್ಸ್ ಕೊಡ್ತಾರೆ. ತುಂಬ ಹುಷಾರಾಗಿ ಆಡಬೇಕು ಈ ಗೇಮ್ನ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಬಿಚ್ಚಬಾರ್ದು, ಸಿಕ್ಕಾಪಟ್ಟೆ ಹೇಟ್ ಬೀಳುತ್ತೆ. ಗೇಮ್ ಹೇಗೆ ಆಡೋದು ಅಂದರೆ, ಒಂದು ಟೀಮ್ ಅವರು ಇನ್ನೊಂದು ಟೀಮ್ಗೆ ಶೂಟ್ ಮಾಡಬೇಕು. ಶೂಟ್ ಮಾಡಿದಾಗ ಪೇಂಟ್ ಬಾಲ್ಸ್ ಹೊಡೆದ್ಬಿಟ್ಟು ಪೇಂಟ್ ಮಾರ್ಕ್ ಅವ್ರ ಆಪೋಸಿಟ್ ಟೀಮ್ ಡ್ರೆಸ್ ಮೇಲೆ ಕಾಣುತ್ತೆ. ಸೊ ಯಾರು ಜಾಸ್ತಿ ಶೂಟ್ ಮಾಡಿ ಪೇಂಟ್ ಮಾಡ್ತಾರೋ ಅವ್ರ ಟೀಮ್ ಅವರು ವಿನ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ ಬಬಲ್ ಸಾಕರ್ ಟೀಮ್ ಗೇಮ್ ಇದೆ. ಇದು ಹೇಗೆ ಅಂದರೆ ಲೈಕ್ ನಾರ್ಮಲ್ ಫುಟ್ಬಾಲ್ ಅಲ್ಲ, ಇದು ಬಲೂನ್ ಹಾಕ್ಕೊಂಡು ಫುಲ್ ಫನ್ನಾಗಿ ಪ್ಲೇ ಮಾಡಬೇಕು. ಫಸ್ಟ್ ನೋಡೋಕೆ ಈಸಿ ಅನಿಸುತ್ತೆ, ಬಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಫ್ರೆಂಡ್ಸ್ ಜೊತೆ ಆಡೋಕ್ಕೆ ತುಂಬ ಸೂಪರ್ ಫನ್ ಆಗಿರುತ್ತೆ ಗೈಸ್. ಇದು ಹ್ಯೂಮನ್ ಫೂಸ್ಬಾಲ್ ಗೇಮ್. ಫಸ್ಟ್ ಟೈಮ್ ನೋಡ್ತಿದ್ದೀನಿ ನೋಡ್ರಿ. ಫೂಸ್ಬಾಲ್ ಬೋರ್ಡ್ನಲ್ಲಿ ಪ್ಲೇಯರ್ಸ್ ಇರ್ತಾರಲ್ಲ, ಇಲ್ಲಿ ನಾವೇ ಪ್ಲೇಯರ್ಸ್. ಸೊ ಮೂವ್ ಆಗೋದು ಕೂಡ ಈಸಿ ಅಲ್ಲ, ಟೀಮ್ ಜೊತೆ ಅಡ್ಜಸ್ಟ್ ಆಗಬೇಕು. ಬಟ್ ಆನೆಸ್ಟ್ಲಿ ಫುಲ್ ಫನ್ ಆಗಿದೆ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಸೂಪರ್ ಗೇಮ್ ಇದು. ಫಸ್ಟ್ ಟೈಮ್ ಮಾಡ್ತಿರೋದು ಕಾಯಕಿಂಗ್. ನಂಗೆ ತುಂಬ ಖುಷಿ ಆಗ್ತಿದೆ. ಹಾನೆಸ್ಟ್ಲಿ ನನಗೆ ನೀರು ಅಂದರೆ ತುಂಬ ಭಯ. ಬಟ್ ಫಸ್ಟ್ ಟೈಮ್ ಕಯಾಕಿಂಗ್ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ನಲ್ಲಿ ತುಂಬ ಭಯ ಅನಿಸ್ತಿತ್ತು, ಬಟ್ ಸ್ಲೋಲಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜ ವಾಟರ್ ಮಿಡಲಲ್ಲಿ ಹೋದಾಗ ಆ ಫೀಲಿಂಗ್ ಅಂತೂ ಮಸ್ತ್ ಇತ್ತು. ಫೈನಲಿ ಆ ಫಿಯರಿಂದ ಓವರ್ಕಮ್ ಆದೆ ಅನಿಸ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಹೇಗಿದೆ ನೋಡ್ರಿ, ಫುಲ್ ವ್ಯೂ ತೋರಿಸ್ತೀನಿ.
ಇಲ್ಲಿ ಟ್ರೀ ಕ್ಲೈಂಬಿಂಗ್ ಆ್ಯಕ್ಟಿವಿಟಿ ಕೂಡ ಇದೆ. ಫಸ್ಟ್ ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಕ್ಲೈಂಬ್ ಮಾಡುವಾಗ ಸ್ವಲ್ಪ ಭಯ ಆಗುತ್ತೆ. ಬಟ್ ಒಂದು ಸ್ಟೆಪ್ಪು ಮುಂದೆ ಹೋಗ್ತಾ ಇರಬೇಕು. ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಸ್ವಲ್ಪ ಮೈನ್ ಚಾಲೆಂಜ್ ಆಗಿರುತ್ತೆ, ಬಟ್ ಟಾಪ್ ರೀಚ್ ಆದಮೇಲೆ ಫೀಲಿಂಗ್ ಆಸಮ್ ಆಗಿರುತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು ಸ್ಕೈ ಸ್ವಿಂಗ್. ಮೊದಲಿಗೆ ಇದು ಇಷ್ಟು ಹೈಟ್ ಹೋಗೋದು ನೋಡೋಣ ಎಲ್ರಿಗೂ ಜೀವ ಬಾಯಿಗೆ ಬಂದಿರುತ್ತೆ, ಬಟ್ ಅದು ಮೇಲೆ ಹೋದ್ಮೇಲೆ ಆ ವ್ಯೂ ಎಲ್ಲ ತುಂಬ ಅಮೇಝಿಂಗ್ ಅನಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ರಾಕೆಟ್ ಎಜೆಕ್ಟರ್ ಕೂಡ ಇದೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ ನನಗೆ ಒಂದು ಇಷ್ಟ ಆಗಿರೋ ಸ್ಪಾಟ್ ಇದೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ರೀಲ್ಸ್ ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ಈ ಪ್ಲೇಸಲ್ಲಿ ನೀವು ಆರಾಮಾಗಿ ಫೋಟೋಶೂಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ವ್ಯೂ ಅಂತೂ ಮಸ್ತ್ ಅನಿಸುತ್ತೆ. ಇಲ್ಲಿ ಇದು ಕೂಡ ನಿಮಗೆ ಫೋಟೋಶೂಟ್ ಸ್ಪಾಟ್. ಈಗ ಲಂಚ್ ಟೈಮ್ ಆಯಿತು, ಈಗ ಲಂಚ್ಗೆ ಬಂದೆ. ಸೊ ಊಟ ಅಂತೂ ತುಂಬ ಚೆನ್ನಾಗಿದೆ, ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಸೊ ವೆಜ್ಜಲ್ಲಿ ನಾನ್ ವೆಜ್ಜಲ್ಲಿ ಕೂಡ. ಸೊ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಊಟ ಮುಗಿಸ್ಕೊಂಡು ಐಸ್ ಕ್ರೀಮ್ ತೊಗೊಂಡು ಬಂದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ಇದು ನೋಡೋಕಷ್ಟೇ ದೊಡ್ಡದಾಗಿ ಕಾಣಿಸುತ್ತೆ, ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚಿಕ್ಕದು. ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಆಡ್ಕೊಳ್ಳೋಕ್ಕೆ. ಲೇಕ್ ಪಕ್ಕನೇ ಒಂದು ಉಯ್ಯಾಲೆ ಇದೆ. ಸೊ ನಾವು ಊಟ ಮಾಡಿಕೊಂಡು ಅಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲಿ ಇನ್ನೊಂದು
ಇಲ್ಲೊಂದು ಫೋಟೋಶೂಟ್ ಸ್ಪಾಟ್ ಇದೆ. ಇಲ್ಲಿ ನಾನು ತುಂಬ ಫೋಟೋಸ್ ತೆಕ್ಕೊಂಡೆ. ನೀವು ಹೋದರೆ ಇದನ್ನು ಮಿಸ್ ಮಾಡಬೇಡಿ. ಫೈನಲಾಗೆ ಸ್ನ್ಯಾಕ್ಸ್ ಟೈಮ್. ಸೊ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಏನೇನಿತ್ತು ಅಂತ. ಪಾರ್ಕಿಂಗ್ಗೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಪಾರ್ಕಿಂಗ್ ಸ್ಪೇಸ್ ಕೂಡ ತುಂಬ ದೊಡ್ಡದಾಗಿದೆ, ಈಸಿಯಾಗಿ ಪಾರ್ಕ್ ಮಾಡ್ಬೋದು. ನೀವೇನಾದರೂ ಒಂದು ಒಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಇಲ್ಲ ಕೊಲೀಗ್ಸ್ ಜೊತೆ ಹೋಗಿ, ಇದು ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ನಿಮ್ಮ ಪ್ರೀತಿಯ ಕಾವ್ಯ.